ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ಜೋರಾಗ್ತಾ ಇದೆ. ಬೆಂಗಳೂರಿನಲ್ಲಿ 34 ಕೋಟಿ ರೂಪಾಯಿ ಮೌಲ್ಯದ 17 ಕೆಜಿ ಎಂಡಿಎಂಎ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಬರೋಬ್ಬರಿ 34 ಕೋಟಿ ಮೌಲ್ಯದ ಡ್ರಗ್ಸ್ ಜಾಲ ಭೇದಿಸಿ 8 ಆರೋಪಿಗಳನ್ನ ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ತಂದು ಮಾರಾಟವನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. 3ನೇ ಲೇಯರ್ನಲ್ಲಿ ಡ್ರಗ್ಸ್ ಸಾಗಾಟ ಮಾಡಿ ಬೆಂಗಳೂರಿನಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಸೀರೆ ಐರನ್ ಮಾಡೋಕೆ ಬಳಸುವ ಟೇಬಲ್ ಚೇರ್ಗಳಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಗಿಫ್ಟ್ ರೀತಿಯಲ್ಲಿ ಪ್ಯಾಕ್ ಮಾಡಿ ಡ್ರಗ್ಸ್ ಅನ್ನ ಆರೋಪಿಗಳು ತಂದಿದ್ರು. ಸರ್ಜಾಪುರ ಪೆಡ್ಲರ್ ಮನ್ಸೂರ್ ನಿವಾಸದ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಆರೋಪಿ ಅಬ್ದುಲ್ ಸಮಾದ್ ಹೆನ್ನೂರು ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಎಂಡಿಎಂಎ ಕ್ರಿಸ್ಟಲ್ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ ಹೆಬ್ಬಾಳ ಪೊಲೀಸರು. ಇದು ಹೆಬ್ಬಾಳ ಪೊಲೀಸರಿಂದ ನಡೆದಿರುವಂತಹ ದೊಡ್ಡ ಬೇಟೆ. 34 ಕೋಟಿ ರೂಪಾಯಿ ಮೌಲ್ಯದ 17 ಕೆಜಿ ಎಂಡಿಎಂಎ 17 ಕೆಜಿ 34 ಕೋಟಿ ರೂಪಾಯಿ ಆಗುತ್ತೆ. 8 ಆರೋಪಿಗಳನ್ನ ಬಂಧಿಸಲಾಗಿದೆ. ಸದ್ಯ ಬಂಧಿತರ ಜಾಲ ಯಾವ ರೀತಿಯಾಗಿ ವಿಸ್ತರಿಸಿತ್ತು ದೆಹಲಿಯಿಂದ ಬೆಂಗಳೂರುವರೆಗೆ, ವೆರಿ ಇಂಪಾರ್ಟೆಂಟ್ ಇದು. ದೆಹಲಿಯಿಂದ ಬೆಂಗಳೂರಿಗೆ ತಂದು ಅವರು ಈ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಟೇಬಲ್ಲು, ಸೀರೆ, ಚೇರು, ಅದರಲ್ಲಿ ಲೇಯರ್ಗಳನ್ನ ಮಾಡಿಕೊಂಡು ಅದರ ಒಳಗೆ ಇಟ್ಟು ಡ್ರಗ್ಸ್ಗಳನ್ನ ಸಾಗಾಟ ಮಾಡ್ತಾ ಇದ್ರು. ಎಂಡಿಎಂಎ ಕ್ರಿಸ್ಟಲ್ ಟ್ಯಾಬ್ಲೆಟ್ಗಳನ್ನ ಸಾಗಾಟ ಮಾಡಿದ್ರು ಎನ್ನುವಂತ ಆರೋಪ ಇದೆ. ಈ ಸಂಬಂಧ ಹೆಬ್ಬಾಳ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ತೀವ್ರವಾಗಿ ವಿಚಾರಣೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವರ ಜಾಲ ಇತ್ತು ಎಲ್ಲವೂ ಕೂಡ ಗೊತ್ತಾಗಿದೆ. 34 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಇದು. ದೆಹಲಿಯಿಂದ ಬೆಂಗಳೂರಿಗೆ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಂತ 8 ಆರೋಪಿಗಳನ್ನ ಪೊಲೀಸರು ಕೆಡವಿದ್ದಾರೆ.